ಕಾಂಗ್ರೆಸ್ ಶಾಸಕರ ದೆಹಲಿ ಪ್ರಯಾಣಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಉಪಚುನಾವಣೆ ಶುರುವಾದಾಗಿನಿಂದ ಸರ್ಕಾರ ಯಾವುದೇ ಕೆಲಸ ಮಾಡ್ತಿಲ್ಲ. ಬಾಗಲಕೋಟೆಯಲ್ಲಿ ಶಿವಕುಮಾರ್ ಅವರನ್ನ ಸೋಲಿಸಬೇಕು ಅಂತಾರೆ, ದಾವಣಗೆರೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಸೋಲಿಸಬೇಕು ಅಂತಾರೆ. ಅರ್ಹತೆ ಇದ್ದವರನ್ನ ಮಂತ್ರಿ ಮಾಡಲಿ, ಅದನ್ನೆಲ್ಲ ಬಿಟ್ಟು ಲಾಬಿ ಮಾಡೋದು ಸರಿಯಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ದಿಲ್ಲಿ ಪ್ರಯಾಣ ಶಾಸಕರುಗಳು ಮಂತ್ರಿ ಅವ್ರು ಮಾಡ್ತಿದ್ರೆ ಅರ್ಹತೆ ಯಾರದದ ಅವರಾಗೆ ಮಾಡಬೇಕು. ಬಿಟ್ಟೂರೆಲ್ಲ ಲಾಬಿ ಮಾಡೋದು, ನಾನು ಮಂತ್ರಿ ಮಾಡಿದ್ರೆ ಇಟ್ಟು ರೂಪಾಯಿ ಕೊಡ್ತೀನಿ, ಸೋನಿಯಾ ಗಾಂಧಿಗೆ ಒಂದು ದಿಲ್ಲಿ ಒಳಗೆ ಮನೆ ಕೊಡಿಸ್ಕೊಡ್ತೀನಿ ಅನ್ನೋಂಥ ವ್ಯವಸ್ಥೆ ಬಂದುಬಿಟ್ಟದೆ ಎಲ್ಲ ಕಡೆ. ಎಲ್ಲ ರಾಜಕೀಯ ಪಕ್ಷದಾಗ ಏನಾಗ್ಬಿಟ್ಟದೆ, ಇದೊಂದು ಕೆಟ್ಟ ಸ್ವಭಾವ ಬೆಳೆದ್ಬಿಟ್ಟದೆ. ಯಾರು ರಾಜ್ಯಾಧ್ಯಕ್ಷ ಆಗಿರ್ತಾರೆ ಮ್ಯಾಗಿನವ್ರನ್ನ ಮ್ಯಾನೇಜ್ ಮಾಡಿಬಿಟ್ಟಿರ್ತಾರೆ. ಅವರು ಸೂರ್ಯಚಂದ್ರವ್ರಿಗೆ ಅವರೇ ಅಧ್ಯಕ್ಷರಿತ್ತು, ಅವ್ರು ಹೇಳ್ಕೊತಾಡ್ತಾರೆ. ಹೀಗಾಗಿ ಏನಾಗಿದೆ, ಒಳ್ಳೆಯವ್ರ ಕಾಲ ಇಲ್ಲ ಅನ್ನೋ ಪರಿಸ್ಥಿತಿ ರಾಜಕಾರಣ ಬಂದ್ಬಿಟ್ಟೆ. ಕುದುರೆ ವ್ಯಾಪಾರ ನೋಡ್ರಿ, ಈಗ ಮೊದಲೇದ್ದು ದೊಡ್ಡ ವ್ಯಾಪಾರ ಅಂದ್ರೆ ಮಹಾಕುದುರೆ ವ್ಯಾಪಾರ ಅಂದ್ರೆ ಮುಖ್ಯಮಂತ್ರಿ ಹುದ್ದೆ. ಮಹಾಕುದುರೆ ವ್ಯಾಪಾರ ಅಂತಿಮ ಕ್ಷಣಗಣನೆವಾಗಿದೆ. ಎಷ್ಟು ರೇಟು ಏನು ಸಿದ್ದರಾಮಯ್ಯ ಇಟ್ಕೊಡ್ತಾರೆ, ಡಿ ಕೆ ಶಿವಕುಮಾರ್ ನಡೆದದೆ, ಅದು ಏನಾಗ್ತೈತೆ ನೋಡ್ಬೇಕು. ಮಹಾಕುದುರೆ ವ್ಯಾಪಾರ ಆದ್ಮ್ಯಾಗ ಸಣ್ಣ ಕುದುರೆಗಳು ಏನದಾವಲ್ಲ, ಇವೆಲ್ಲ ಮಂತ್ರಿ ಆಗೋ ಕುದುರೆಗಳು, ಇವ್ರ ವ್ಯಾಪಾರ ಚಾಲು ಆಗ್ತದೆ. ದಿಲ್ಲಿ ಪ್ರಯಾಣ. ಕಾಂಗ್ರೆಸ್ ಶಾಸಕರ ದೆಹಲಿ ಪ್ರಯಾಣಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಉಪಚುನಾವಣೆ ಶುರುವಾದಾಗಿನಿಂದ ಸರ್ಕಾರ ಯಾವುದೇ ಕೆಲಸ ಮಾಡ್ತಿಲ್ಲ. ಬಾಗಲಕೋಟೆಯಲ್ಲಿ ಶಿವಕುಮಾರ್ ಅವರನ್ನ ಸೋಲಿಸಬೇಕು ಅಂತಾರೆ, ದಾವಣಗೆರೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಸೋಲಿಸಬೇಕು ಅಂತಾರೆ. ಅರ್ಹತೆ ಇದ್ದವರನ್ನ ಮಂತ್ರಿ ಮಾಡಲಿ, ಅದನ್ನೆಲ್ಲ ಬಿಟ್ಟು ಲಾಬಿ ಮಾಡೋದು ಸರಿಯಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ದಿಲ್ಲಿ ಪ್ರಯಾಣ ಶಾಸಕರುಗಳು ಮಂತ್ರಿ ಅವ್ರು ಮಾಡ್ತಿದ್ರೆ ಅರ್ಹತೆ ಯಾರದದ ಅವರಾಗೆ ಮಾಡಬೇಕು. ಬಿಟ್ಟೂರೆಲ್ಲ ಲಾಬಿ ಮಾಡೋದು, ನಾನು ಮಂತ್ರಿ ಮಾಡಿದ್ರೆ ಇಟ್ಟು ರೂಪಾಯಿ ಕೊಡ್ತೀನಿ, ಸೋನಿಯಾ ಗಾಂಧಿಗೆ ಒಂದು ದಿಲ್ಲಿ ಒಳಗೆ ಮನೆ ಕೊಡಿಸ್ಕೊಡ್ತೀನಿ ಅನ್ನೋಂಥ ವ್ಯವಸ್ಥೆ ಬಂದುಬಿಟ್ಟದೆ ಎಲ್ಲ ಕಡೆ. ಎಲ್ಲ ರಾಜಕೀಯ ಪಕ್ಷದಾಗ ಏನಾಗ್ಬಿಟ್ಟದೆ, ಇದೊಂದು ಕೆಟ್ಟ ಸ್ವಭಾವ ಬೆಳೆದ್ಬಿಟ್ಟದೆ. ಯಾರು ರಾಜ್ಯಾಧ್ಯಕ್ಷ ಆಗಿರ್ತಾರೆ ಮ್ಯಾಗಿನವ್ರನ್ನ ಮ್ಯಾನೇಜ್ ಮಾಡಿಬಿಟ್ಟಿರ್ತಾರೆ. ಅವರು ಸೂರ್ಯಚಂದ್ರವ್ರಿಗೆ ಅವರೇ ಅಧ್ಯಕ್ಷರಿತ್ತು, ಅವ್ರು ಹೇಳ್ಕೊತಾಡ್ತಾರೆ. ಹೀಗಾಗಿ ಏನಾಗಿದೆ, ಒಳ್ಳೆಯವ್ರ ಕಾಲ ಇಲ್ಲ ಅನ್ನೋ ಪರಿಸ್ಥಿತಿ ರಾಜಕಾರಣ ಬಂದ್ಬಿಟ್ಟೆ. ಕುದುರೆ ವ್ಯಾಪಾರ ನೋಡ್ರಿ, ಈಗ ಮೊದಲೇದ್ದು ದೊಡ್ಡ ವ್ಯಾಪಾರ ಅಂದ್ರೆ ಮಹಾಕುದುರೆ ವ್ಯಾಪಾರ ಅಂದ್ರೆ ಮುಖ್ಯಮಂತ್ರಿ ಹುದ್ದೆ. ಮಹಾಕುದುರೆ ವ್ಯಾಪಾರ ಅಂತಿಮ ಕ್ಷಣಗಣನೆವಾಗಿದೆ. ಎಷ್ಟು ರೇಟು ಏನು ಸಿದ್ದರಾಮಯ್ಯ ಇಟ್ಕೊಡ್ತಾರೆ, ಡಿ ಕೆ ಶಿವಕುಮಾರ್ ನಡೆದದೆ, ಅದು ಏನಾಗ್ತೈತೆ ನೋಡ್ಬೇಕು. ಮಹಾಕುದುರೆ ವ್ಯಾಪಾರ ಆದ್ಮ್ಯಾಗ ಸಣ್ಣ ಕುದುರೆಗಳು ಏನದಾವಲ್ಲ, ಇವೆಲ್ಲ ಮಂತ್ರಿ ಆಗೋ ಕುದುರೆಗಳು, ಇವ್ರ ವ್ಯಾಪಾರ ಚಾಲು ಆಗ್ತದೆ. ದಿಲ್ಲಿ ಪ್ರಯಾಣ. ಕಾಂಗ್ರೆಸ್ ಶಾಸಕರ ದೆಹಲಿ ಪ್ರಯಾಣಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಉಪಚುನಾವಣೆ ಶುರುವಾದಾಗಿನಿಂದ ಸರ್ಕಾರ ಯಾವುದೇ ಕೆಲಸ ಮಾಡ್ತಿಲ್ಲ. ಬಾಗಲಕೋಟೆಯಲ್ಲಿ ಶಿವಕುಮಾರ್ ಅವರನ್ನ ಸೋಲಿಸಬೇಕು ಅಂತಾರೆ, ದಾವಣಗೆರೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಸೋಲಿಸಬೇಕು ಅಂತಾರೆ. ಅರ್ಹತೆ ಇದ್ದವರನ್ನ ಮಂತ್ರಿ ಮಾಡಲಿ, ಅದನ್ನೆಲ್ಲ ಬಿಟ್ಟು ಲಾಬಿ ಮಾಡೋದು ಸರಿಯಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ದಿಲ್ಲಿ ಪ್ರಯಾಣ ಶಾಸಕರುಗಳು ಮಂತ್ರಿ ಅವ್ರು ಮಾಡ್ತಿದ್ರೆ ಅರ್ಹತೆ ಯಾರದದ ಅವರಾಗೆ ಮಾಡಬೇಕು. ಬಿಟ್ಟೂರೆಲ್ಲ ಲಾಬಿ ಮಾಡೋದು, ನಾನು ಮಂತ್ರಿ ಮಾಡಿದ್ರೆ ಇಟ್ಟು ರೂಪಾಯಿ ಕೊಡ್ತೀನಿ, ಸೋನಿಯಾ ಗಾಂಧಿಗೆ ಒಂದು ದಿಲ್ಲಿ ಒಳಗೆ ಮನೆ ಕೊಡಿಸ್ಕೊಡ್ತೀನಿ ಅನ್ನೋಂಥ ವ್ಯವಸ್ಥೆ ಬಂದುಬಿಟ್ಟದೆ ಎಲ್ಲ ಕಡೆ. ಎಲ್ಲ ರಾಜಕೀಯ ಪಕ್ಷದಾಗ ಏನಾಗ್ಬಿಟ್ಟದೆ, ಇದೊಂದು ಕೆಟ್ಟ ಸ್ವಭಾವ ಬೆಳೆದ್ಬಿಟ್ಟದೆ. ಯಾರು ರಾಜ್ಯಾಧ್ಯಕ್ಷ ಆಗಿರ್ತಾರೆ ಮ್ಯಾಗಿನವ್ರನ್ನ ಮ್ಯಾನೇಜ್ ಮಾಡಿಬಿಟ್ಟಿರ್ತಾರೆ. ಅವರು ಸೂರ್ಯಚಂದ್ರವ್ರಿಗೆ ಅವರೇ ಅಧ್ಯಕ್ಷರಿತ್ತು, ಅವ್ರು ಹೇಳ್ಕೊತಾಡ್ತಾರೆ. ಹೀಗಾಗಿ ಏನಾಗಿದೆ, ಒಳ್ಳೆಯವ್ರ ಕಾಲ ಇಲ್ಲ ಅನ್ನೋ ಪರಿಸ್ಥಿತಿ ರಾಜಕಾರಣ ಬಂದ್ಬಿಟ್ಟೆ. ಕುದುರೆ ವ್ಯಾಪಾರ ನೋಡ್ರಿ, ಈಗ ಮೊದಲೇದ್ದು ದೊಡ್ಡ ವ್ಯಾಪಾರ ಅಂದ್ರೆ ಮಹಾಕುದುರೆ ವ್ಯಾಪಾರ ಅಂದ್ರೆ ಮುಖ್ಯಮಂತ್ರಿ ಹುದ್ದೆ. ಮಹಾಕುದುರೆ ವ್ಯಾಪಾರ ಅಂತಿಮ ಕ್ಷಣಗಣನೆವಾಗಿದೆ. ಎಷ್ಟು ರೇಟು ಏನು ಸಿದ್ದರಾಮಯ್ಯ ಇಟ್ಕೊಡ್ತಾರೆ, ಡಿ ಕೆ ಶಿವಕುಮಾರ್ ನಡೆದದೆ, ಅದು ಏನಾಗ್ತೈತೆ ನೋಡ್ಬೇಕು. ಮಹಾಕುದುರೆ ವ್ಯಾಪಾರ ಆದ್ಮ್ಯಾಗ ಸಣ್ಣ ಕುದುರೆಗಳು ಏನದಾವಲ್ಲ, ಇವೆಲ್ಲ ಮಂತ್ರಿ ಆಗೋ ಕುದುರೆಗಳು, ಇವ್ರ ವ್ಯಾಪಾರ ಚಾಲು ಆಗ್ತದೆ. ದಿಲ್ಲಿ ಪ್ರಯಾಣ. ಕಾಂಗ್ರೆಸ್ ಶಾಸಕರ ದೆಹಲಿ ಪ್ರಯಾಣಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಉಪಚುನಾವಣೆ ಶುರುವಾದಾಗಿನಿಂದ ಸರ್ಕಾರ ಯಾವುದೇ ಕೆಲಸ ಮಾಡ್ತಿಲ್ಲ. ಬಾಗಲಕೋಟೆಯಲ್ಲಿ ಶಿವಕುಮಾರ್ ಅವರನ್ನ ಸೋಲಿಸಬೇಕು ಅಂತಾರೆ, ದಾವಣಗೆರೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಸೋಲಿಸಬೇಕು ಅಂತಾರೆ. ಅರ್ಹತೆ ಇದ್ದವರನ್ನ ಮಂತ್ರಿ ಮಾಡಲಿ, ಅದನ್ನೆಲ್ಲ ಬಿಟ್ಟು ಲಾಬಿ ಮಾಡೋದು ಸರಿಯಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ದಿಲ್ಲಿ ಪ್ರಯಾಣ ಶಾಸಕರುಗಳು ಮಂತ್ರಿ ಅವ್ರು ಮಾಡ್ತಿದ್ರೆ ಅರ್ಹತೆ ಯಾರದದ ಅವರಾಗೆ ಮಾಡಬೇಕು. ಬಿಟ್ಟೂರೆಲ್ಲ ಲಾಬಿ ಮಾಡೋದು, ನಾನು ಮಂತ್ರಿ ಮಾಡಿದ್ರೆ ಇಟ್ಟು ರೂಪಾಯಿ ಕೊಡ್ತೀನಿ,
ಸೋನಿಯಾ ಗಾಂಧಿಗೆ ಒಂದು ದಿಲ್ಲಿ ಒಳಗೆ ಮನೆ ಕೊಡಿಸ್ಕೊಡ್ತೀನಿ ಅನ್ನೋಂಥ ವ್ಯವಸ್ಥೆ ಬಂದ್ಬಿಟ್ಟದೆ ಎಲ್ಲ ಕಡೆ. ಎಲ್ಲ ರಾಜಕೀಯ ಪಕ್ಷದಾಗ ಏನಾಗ್ಬಿಟ್ಟದೆ, ಇದೊಂದು ಕೆಟ್ಟ ಸ್ವಭಾವ ಬೆಳೆದ್ಬಿಟ್ಟದೆ. ಯಾರು ರಾಜ್ಯಾಧ್ಯಕ್ಷ ಆಗಿರ್ತಾರೆ ಮ್ಯಾಗಿನವ್ರನ್ನ ಮ್ಯಾನೇಜ್ ಮಾಡಿಬಿಟ್ಟಿರ್ತಾರೆ. ಅವರು ಸೂರ್ಯಚಂದ್ರವ್ರಿಗೆ ಅವರೇ ಅಧ್ಯಕ್ಷರಿತ್ತು, ಅವ್ರು ಹೇಳ್ಕೊತ ಅಡ್ಡಾಡ್ತಾರೆ. ಹೀಗಾಗಿ ಏನಾಗಿದೆ, ಒಳ್ಳೆಯವ್ರ ಕಾಲ ಇಲ್ಲಾರ್ದಂಗೆ ಪರಿಸ್ಥಿತಿ ರಾಜಕಾರಣದ ಬಂದ್ಬಿಟ್ಟೆ. ಕುದುರೆ ವ್ಯಾಪಾರ ನೋಡ್ರಿ, ಈಗ ಮೊದಲೇದ್ದು ದೊಡ್ಡ ವ್ಯಾಪಾರ ಅಂದ್ರೆ ಮಹಾಕುದುರೆ ವ್ಯಾಪಾರ ಅಂದ್ರೆ ಮುಖ್ಯಮಂತ್ರಿಗೆ ಹುದ್ದೆ. ಮಹಾಕುದುರೆ ವ್ಯಾಪಾರ ಅಂತಿಮ ಕ್ಷಣಗಣನೆವಾಗಿದೆ. ಎಷ್ಟು ರೇಟು ಏನು ಸಿದ್ದರಾಮಯ್ಯ ಇಟ್ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಅದು ನಡೆದದೆ. ಅದು ಏನಾಗ್ತೈತೆ ನೋಡ್ಬೇಕು. ಮಹಾಕುದುರೆ ವ್ಯಾಪಾರ ಆದ್ಮ್ಯಾಗ ಈ ಸಣ್ಣ ಕುದುರೆಗಳು ಏನದಾವಲ್ಲ, ಇವೆಲ್ಲ ಮಂತ್ರಿ ಆಗೋ ಕುದುರೆಗಳು, ಇವ್ರ ವ್ಯಾಪಾರ ಚಾಲು ಆಗ್ತದೆ. ದಿಲ್ಲಿ ಪ್ರಯಾಣ, ನಾನು ಮಂತ್ರಿ ಮಾಡಿದ್ರೆ ಇಟ್ಟು ರೂಪಾಯಿ ಕೊಡ್ತೀನಿ, ಸೋನಿಯಾ ಗಾಂಧಿಗೆ ಒಂದು ದಿಲ್ಲಿ ಒಳಗೆ ಮನೆ ಕೊಡಿಸ್ಕೊಡ್ತೀನಿ ಅನ್ನೋಂಥ ವ್ಯವಸ್ಥೆ ಬಂದ್ಬಿಟ್ಟದೆ ಎಲ್ಲ ಕಡೆ. ಎಲ್ಲ ರಾಜಕೀಯ ಪಕ್ಷದಾಗ ಏನಾಗ್ಬಿಟ್ಟದೆ, ಇದೊಂದು ಕೆಟ್ಟ ಸ್ವಭಾವ ಬೆಳೆದ್ಬಿಟ್ಟದೆ. ಯಾರು ರಾಜ್ಯಾಧ್ಯಕ್ಷ ಆಗಿರ್ತಾರೆ ಮ್ಯಾಗಿನವ್ರನ್ನ ಮ್ಯಾನೇಜ್ ಮಾಡಿಬಿಟ್ಟಿರ್ತಾರೆ. ಅವರು ಸೂರ್ಯಚಂದ್ರವ್ರಿಗೆ ಅವರೇ ಅಧ್ಯಕ್ಷರಿತ್ತು, ಅವ್ರು ಹೇಳ್ಕೊತ ಅಡ್ಡಾಡ್ತಾರೆ. ಹೀಗಾಗಿ ಏನಾಗಿದೆ, ಒಳ್ಳೆಯವ್ರ ಕಾಲ ಇಲ್ಲಾರ್ದಂಗೆ ಪರಿಸ್ಥಿತಿ ರಾಜಕಾರಣದ ಬಂದ್ಬಿಟ್ಟೆ. ಕುದುರೆ ವ್ಯಾಪಾರ ನೋಡ್ರಿ, ಈಗ ಮೊದಲೇದ್ದು ದೊಡ್ಡ ವ್ಯಾಪಾರ ಅಂದ್ರೆ ಮಹಾಕುದುರೆ ವ್ಯಾಪಾರ ಅಂದ್ರೆ ಮುಖ್ಯಮಂತ್ರಿಗೆ ಹುದ್ದೆ. ಮಹಾಕುದುರೆ ವ್ಯಾಪಾರ ಅಂತಿಮ ಕ್ಷಣಗಣನೆವಾಗಿದೆ. ಎಷ್ಟು ರೇಟು ಏನು ಸಿದ್ದರಾಮಯ್ಯ ಇಟ್ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಅದು ನಡೆದದೆ. ಅದು ಏನಾಗ್ತೈತೆ ನೋಡ್ಬೇಕು. ಮಹಾಕುದುರೆ ವ್ಯಾಪಾರ ಆದ್ಮ್ಯಾಗ ಈ ಸಣ್ಣ ಕುದುರೆಗಳು ಏನದಾವಲ್ಲ, ಇವೆಲ್ಲ ಮಂತ್ರಿ ಆಗೋ ಕುದುರೆಗಳು, ಇವ್ರ ವ್ಯಾಪಾರ ಚಾಲು ಆಗ್ತದೆ. ದಿಲ್ಲಿ ಪ್ರಯಾಣ. ಕಾಂಗ್ರೆಸ್ ಶಾಸಕರ ದೆಹಲಿ ಪ್ರಯಾಣಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಉಪಚುನಾವಣೆ ಶುರುವಾದಾಗಿನಿಂದ ಸರ್ಕಾರ ಯಾವುದೇ ಕೆಲಸ ಮಾಡ್ತಿಲ್ಲ. ಬಾಗಲಕೋಟೆಯಲ್ಲಿ ಶಿವಕುಮಾರ್ ಅವರನ್ನ ಸೋಲಿಸಬೇಕು ಅಂತಾರೆ, ದಾವಣಗೆರೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಸೋಲಿಸಬೇಕು ಅಂತಾರೆ. ಅರ್ಹತೆ ಇದ್ದವರನ್ನ ಮಂತ್ರಿ ಮಾಡಲಿ, ಅದನ್ನೆಲ್ಲ ಬಿಟ್ಟು ಲಾಬಿ ಮಾಡೋದು ಸರಿಯಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ದಿಲ್ಲಿ ಪ್ರಯಾಣ, ಶಾಸಕರುಗಳು ಮಂತ್ರಿ ಅವ್ರು ಮಾಡ್ತಿದ್ರೆ ಅರ್ಹತೆ ಯಾರದದ ಅವರಾಗೆ ಮಾಡಬೇಕು. ಬಿಟ್ಟೂರೆಲ್ಲ ಲಾಬಿ ಮಾಡೋದು, ನಾನು ಮಂತ್ರಿ ಮಾಡಿದ್ರೆ ಇಟ್ಟು ರೂಪಾಯಿ ಕೊಡ್ತೀನಿ, ಸೋನಿಯಾ ಗಾಂಧಿಗೆ ಒಂದು ದಿಲ್ಲಿ ಒಳಗೆ ಮನೆ ಕೊಡಿಸ್ಕೊಡ್ತೀನಿ ಅನ್ನೋಂಥ ವ್ಯವಸ್ಥೆ ಬಂದ್ಬಿಟ್ಟದೆ ಎಲ್ಲ ಕಡೆ. ಎಲ್ಲ ರಾಜಕೀಯ ಪಕ್ಷದಾಗ ಏನಾಗ್ಬಿಟ್ಟದೆ, ಇದೊಂದು ಕೆಟ್ಟ ಸ್ವಭಾವ ಬೆಳೆದ್ಬಿಟ್ಟದೆ. ಯಾರು ರಾಜ್ಯಾಧ್ಯಕ್ಷ ಆಗಿರ್ತಾರೆ ಮ್ಯಾಗಿನವ್ರನ್ನ ಮ್ಯಾನೇಜ್ ಮಾಡಿಬಿಟ್ಟಿರ್ತಾರೆ. ಅವರು ಸೂರ್ಯಚಂದ್ರವ್ರಿಗೆ ಅವರೇ ಅಧ್ಯಕ್ಷರಿತ್ತು, ಅವ್ರು ಹೇಳ್ಕೊತ ಅಡ್ಡಾಡ್ತಾರೆ. ಹೀಗಾಗಿ ಏನಾಗಿದೆ, ಒಳ್ಳೆಯವ್ರ ಕಾಲ ಇಲ್ಲಾರ್ದಂಗೆ ಪರಿಸ್ಥಿತಿ ರಾಜಕಾರಣದ ಬಂದ್ಬಿಟ್ಟೆ. ಕುದುರೆ ವ್ಯಾಪಾರ ನೋಡ್ರಿ, ಈಗ ಮೊದಲೇದ್ದು ದೊಡ್ಡ ವ್ಯಾಪಾರ ಅಂದ್ರೆ ಮಹಾಕುದುರೆ ವ್ಯಾಪಾರ ಅಂದ್ರೆ ಮುಖ್ಯಮಂತ್ರಿಗೆ ಹುದ್ದೆ. ಮಹಾಕುದುರೆ ವ್ಯಾಪಾರ ಅಂತಿಮ ಕ್ಷಣಗಣನೆವಾಗಿದೆ. ಎಷ್ಟು ರೇಟು ಏನು ಸಿದ್ದರಾಮಯ್ಯ ಇಟ್ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಅದು ನಡೆದದೆ. ಅದು ಏನಾಗ್ತೈತೆ ನೋಡ್ಬೇಕು. ಮಹಾಕುದುರೆ ವ್ಯಾಪಾರ ಆದ್ಮ್ಯಾಗ ಈ ಸಣ್ಣ ಕುದುರೆಗಳು ಏನದಾವಲ್ಲ, ಇವೆಲ್ಲ ಮಂತ್ರಿ ಆಗೋ ಕುದುರೆಗಳು, ಇವ್ರ ವ್ಯಾಪಾರ ಚಾಲು ಆಗ್ತದೆ. ದಿಲ್ಲಿ ಪ್ರಯಾಣ.